ದೊಡ್ಡ ಸೌಂಡ್ ಒಂದು ಬಂತು ಸರ್. ಆ ಸೌಂಡ್ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ಇಂಥ ಬಸ್ಸಲ್ಲಿ ನಿದ್ರೆ ಬರಲ್ಲ. ನಾ ಬಂದು ಎದ್ದಿದ ತಕ್ಷಣ ಸ್ಕ್ರೀನ್ ಓಪನ್ ಮಾಡಿದಾಗ ಮೈಲ್ಡ್ ಸ್ಮೆಲ್ ಒಂದು ಬಂತು. ಆ ಸ್ಮೆಲ್ ಬಂದ ತಕ್ಷಣ ನಾನು ಕನ್ಫರ್ಮ್ ಮಾಡ್ಕೊಂಡೆ. ನಮ್ಮ ವೈಫ್ನ ಮಕ್ಕಳನ್ನ ಎಲ್ಲರನ್ನ ಎಬ್ಸ್ಕೊಂಡು ನಾನು ಇದು ಮಾಡ್ತಿದ್ದೆ. ಆ ಎಬ್ಸೋ ಟೆನ್ಷನಲ್ಲಿ ನನ್ನ ಬ್ಯಾಗು ಫೋನು ಎಲ್ಲ ನಾನು ಅಲ್ಲೇ ಬಿಟ್ಟು. ಆ ಟೈಮಲ್ಲಿ ಇವರು ಬಂದಿದ್ರು. ಇವ್ರು ಬಂದ್ಬಿಟ್ಟು ಕೆಳಗಡೆ ಆ ಚಿಕ್ಕ ಫೈರ್ ಆಗಿತ್ತು ಅವಾಗ. ಚಿಕ್ಕ ಫೈರ್ ಅವ್ರು ರ್ಯಾಶ್ ಡ್ರೈವರ್ ಮಾಡೇ ಮಾಡಿದ್ರು ಸರ್. ಕೇಳಿ ನಮ್ಮ ಬ್ರದರ್ನ ಕೇಳಿ, ರ್ಯಾಶ್ ಡ್ರೈವರ್ ಮಾಡೇ ಮಾಡಿದ್ರು. ತುಂಬಾ ರಸ್ತೆಯಲ್ಲಿ ನಿದ್ರೆನೇ ಬರಲ್ಲ, ಏನೋ ಒಂದು ಮಾಡ್ತಾರೆ, ನಾವ್ ಹೆಂಗ್ ಎಸ್ಕೇಪ್ ಮಾಡ್ಬೋ ಆ ಟೆನ್ಷನ್ ಇದ್ರಲ್ಲೇ ಮಲಗಿರ್ತೀನಿ. ಆ ಸೌಂಡ್ ಬಂದಿದ ತಕ್ಷಣ ಸ್ಕ್ರೀನ್ ಹೇಳ್ತಾ ತಕ್ಷಣ ಲೈಟ್ ಸ್ಮೆಲ್ ಸರ್. ರ್ಯಾಶ್ ಡ್ರೈವಿಂಗ್ ಸರ್. ತುಂಬಾ ಕಡೆ ಸಡನ್ ಆಗಿ ಬ್ರೇಕು, ಸಡನ್ ತುಂಬಾ ರ್ಯಾಶ್. ಸ್ಪೀಡ್ ಬ್ರೇಕರ್ ಅಲ್ಲಿ ಹಂಗೆ ಜಂಪ್ ಮಾಡ್ಕೊಂಡು ನಿದ್ದೆನೆ ಬಂದಿಲ್ಲ, ಹೆಂಗಂಗೋ ಓಡಿಸ್ಕೊಂಡು ಬಂದ. ನಾವು ಏನೋ ಆಗುತ್ತೆ ಅನ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ನಮ್ಗೆ ಈ ತರ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ಭಯ. ಯಾವಾಗ್ಲೂ ಹೇಳ್ತಿದ್ದ ಈ ತರ ಬಸ್ಸಲ್ಲಿ ಹೋದ್ರೆ ಒಂದು ಸುತ್ತಿ ಇಟ್ಕೊಳ್ಬೇಕು ಅಂತ. ಅದೇ ತರ ಆಗೋಯ್ತು. ಇವ್ನು ನಮ್ಮ ತಮ್ಮ ಕಿರ್ಚಿರ್ಲಿಲ್ಲ ಅನ್ಕೊಳ್ಳಿ, ಯಾರು ಎದೋಳ್ತಾನೆ ಇರ್ಲಿಲ್ಲ. ನಿಜಾಗ್ಲೂ ತುಂಬಾ ಜನ ಹೇಳ್ತಾರೆ ದೇವ್ರ ತರ. ಎಲ್ಲ ಒಂದು ಜನಗಳು ಬದುಕೋದಕ್ಕೆ ಇವರು ಮಾಡಿದಂತ ಹೆಲ್ಪೆ. ಇಲ್ಲಿ ಒಂದು ಜನಗಳ ಜೀವ ಉಳಿಸಿದ್ದಾರೆ. ಆಯ್ತಲ್ಲ ಲಾಸ್ಟ್ ಇಯರ್ ಅದೇ ತರ ಎಕ್ಸಾಕ್ಟ್ ಹಾಸನ್ ಮಕ್ಕಳು ಅವರೆಲ್ಲ ಇದ್ರಲ್ಲ ಸರ್. ಅವ್ರು ಫಸ್ಟ್ ಅದೇ ಎದ್ದೊಳ್ಳಿ ಎಷ್ಟೊಂದ್ ಜನ ಬ್ಯಾಗ್ಗಳು ಅವರು ಬಿಟ್ಟಿದ್ದಾರೆ. ಏನೇನ ನಂದೊಂದು ಫೋನ್ ಒಂದು ಮಿಸ್ ಮಾಡ್ಕೊಂಡು ಬೇರೆ ಒಂದು ಎಪ್ಸಕ್ ಹೋಗಿ ನಮ್ಗೆ ತಗೋಬಹುದು. ನೀವು ಚೆನ್ನಾಗಿರೋ ಸಾಕು.